ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ರಾಯಬಾಗ ವಿಧಾನಸಭಾ ಕ್ಷೇತ್ರ ಸಹ ಒಂದು. ರಾಯಬಾಗ ತಾಲೂಕಾ ಕೇಂದ್ರವಾಗಿದ್ದು ಇಲ್ಲಿ ಬಾಳೆ ಮತ್ತು ಕಬ್ಬನ್ನ ಹೆಚ್ಚಾಗಿ ಬೆಳೀತಾರೆ. ಕೃಷ್ಣಾ ನದಿಯ ತೀರದಲ್ಲಿರುವ ರಾಯಬಾಗದ ಜನರ ಜೀವನಾಧಾರ ಕೃಷಿಯಾಗಿದೆ. ರಾಯಬಾಗದಲ್ಲಿ ಬ್ರಿಟಿಷರು ಕಟ್ಟಿದ ಅತ್ಯಂತ ಹಳೆಯ ರೈಲು ನಿಲ್ದಾಣ ಇದೆ. ಈ ರಾಯಬಾಗವನ್ನ ಅನೇಕ ರಾಜ ಮನೆತನಗಳಾಳಿವೆ. ಇಂತಹ ರಾಯಬಾಗ ಕ್ಷೇತ್ರ ಒಂದು ಸಮಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ 2008ರಲ್ಲಿ ನಡೆದ ಕ್ಷೇತ್ರ ಮರು ವಿಂಗಡಣೆಯ ಬಳಿಕ ಕಾಂಗ್ರೆಸ್ ಮುಖಂಡ ಘಾಟ್ಗೆ ಶ್ಯಾಮ್ ಕ್ಷೇತ್ರವನ್ನ ತೊರೆದು ಕುಡಚಿ ಕ್ಷೇತ್ರದ ಕಡೆಗೆ ಮುಖ ಮಾಡಿದ್ರು. ಪರಿಣಾಮ ರಾಯಬಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕುಸಿದು ಬಿಜೆಪಿ ಆಧಿಪತ್ಯ ಸಾಧಿಸಿತು. ರಾಯಬಾಗ ಹುಲಿ ಅಂತಲೇ ಕರೆಯಲ್ಪಡುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರ ವಿ ಲಕ್ಕಗೌಡ ಪಾಟೀಲ್ ಪ್ರತಿನಿಧಿಸಿದ್ದ ಕ್ಷೇತ್ರ ರಾಯಬಾಗ. ಕಾಂಗ್ರೆಸ್ನಲ್ಲೇ ಇದ್ದರೂ ಇಂದಿರಾ ಗಾಂಧಿಯವರನ್ನ ವಿಎಲ್ ಪಾಟೀಲ್ ನೇರ ವಿಮರ್ಶೆ ಮಾಡುತ್ತಿದ್ರು ಅನ್ನೋ ಮಾತುಗಳಿವೆ. ಇದುವರೆಗೂ 16 ಶಾಸಕರನ್ನ ಆರಿಸಿ ವಿಧಾನಸಭೆಗೆ ಕಳಿಸಿರುವ ರಾಯಬಾಗ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿಯ ದುರ್ಯೋಧನ ಐಹೊಳೆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಜನವರಿ 22, 1957ರಂದು ಜನಿಸಿರುವ ದುರ್ಯೋಧನ ಐಹೊಳೆ ಬೆಳಗಾವಿ ಜಿಲ್ಲೆಯ ರಾಯಬಾಗದವರು. ಇವರ ತಂದೆ ಮಹಾಲಿಂಗಪ್ಪ ಐಹೊಳೆ 2008ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ ಇವರು 2013, 2018 ಹಾಗೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮರು ಆಯ್ಕೆಯಾಗುವ ಮೂಲಕ ಸತತ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಜನತಾದಳ ಮೂಲದ ದುರ್ಯೋಧನ ಐಹೊಳೆ ಅವರು ಮೊದಲಿನಿಂದಲೂ ಯಡಿಯೂರಪ್ಪನವರು, ಸಂಸದ ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ ಅವರೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದ ಚುನಾವಣೆಯ ಹಿನ್ನೋಟ. ಆರಂಭದಲ್ಲಿ ಸಾಮಾನ್ಯ ಕ್ಷೇತ್ರವಾಗಿದ್ದ ರಾಯಬಾಗ್ ತನ್ನ 2ನೇ ವಿಧಾನಸಭಾ ಚುನಾವಣೆಯ ವೇಳೆಗೆ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು. ಬಳಿಕ 3ನೇ ಚುನಾವಣೆಯ ಹೊತ್ತಿಗೆ ಸಾಮಾನ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿತು. 1978ರಲ್ಲಿ ಪುನಃ ಎಸ್ಸಿ ಮೀಸಲು ಕ್ಷೇತ್ರವೇ ಆಯಿತು. ಅಂದಿನಿಂದ ಇಂದಿನವರೆಗೂ ರಾಯಬಾಗು ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದೆ. ಇದುವರೆಗೂ 16 ಶಾಸಕರನ್ನ ಆಯ್ಕೆ ಮಾಡಿರುವ ರಾಯಬಾಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ 6 ಬಾರಿ, ಜನತಾ ಪಕ್ಷ ಮತ್ತು ಬಿಜೆಪಿ ತಲಾ 4 ಬಾರಿ, ಪಕ್ಷೇತರರು ಎಸ್ಸಿಎಫ್, ಜೆಡಿಯು ತಲಾ 1 ಬಾರಿ ಗೆಲುವು ಸಾಧಿಸಿವೆ. 1951ರ ಮೊದಲ ಚುನಾವಣೆಯಲ್ಲಿ ವಿಎಲ್ ಪಾಟೀಲ್ ಈ ಕ್ಷೇತ್ರದ ಶಾಸಕರಾಗಿದ್ದರು. ಮತ್ತೊಮ್ಮೆ 1957ರಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ದ ವಿಎಲ್ ಪಾಟೀಲ್ ಗೆಲುವು ಸಾಧಿಸಿದ್ರು. 1962ರಲ್ಲಿ ಕಾಂಗ್ರೆಸ್ನ ಬಾಳು ಶಿದ್ರಾಯ್ ಸೌದಗಾರ್, 1967 ಮತ್ತು 72ರಲ್ಲಿ ಕಾಂಗ್ರೆಸ್ನ ವಿಎಲ್ ಪಾಟೀಲ್ ಗೆದ್ದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. 1978ರ ಚುನಾವಣೆಯಲ್ಲಿ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಯಿತು. 1978ರ ನಂತರ 15 ವರ್ಷಗಳ ಕಾಲ ಈ ಕ್ಷೇತ್ರ ಜನತಾ ಪಕ್ಷದ ವಶದಲ್ಲಿತ್ತು. ಜನತಾ ಪಕ್ಷದಿಂದ ನಾಡೋಣಿ ರಾಮ್ ಶಿಡ್ಲಿಂಗ್, ಕಾಂಬಳೆ ಶ್ರವಣ ಸತ್ಯಪ್ಪ, ಗೆಹವರಿ ಮಾರುತಿ ಗಂಗಪ್ಪ ಗೆದ್ದು ವಿಧಾನಸಭೆಗೆ ಆಯ್ಕೆಯಾಗಿದ್ದು 1989ರಲ್ಲಿ ಕ್ಷೇತ್ರ ಮತ್ತೆ ಕಾಂಗ್ರೆಸ್ನ ತೆಕ್ಕೆಗೆ ಹೋಯಿತು. 1989, 1994 ಮತ್ತು 99ರಲ್ಲಿ ನಡೆದ 3 ಚುನಾವಣೆಗಳಲ್ಲೂ ಕಾಂಗ್ರೆಸ್ನ ಶ್ಯಾಮ್ ಘಾಟ್ಗೆ ಗೆದ್ದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. 2004ರ ಚುನಾವಣೆಯಲ್ಲಿ ಜೆಡಿಯು ಪಕ್ಷದಿಂದ ಸ್ಪರ್ಧಿಸಿದ್ದ ಭೀಮಪ್ಪ ಚನ್ನಪ್ಪ ಗೆದ್ದಿದ್ರು. ಒಂದು ಕಾಲದಲ್ಲಿ ರಾಯಬಾಗ್ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ 2008ರಲ್ಲಿ ನಡೆದ ಕ್ಷೇತ್ರ ಮರು ವಿಂಗಡಣೆಯ ಬಳಿಕ ಕಾಂಗ್ರೆಸ್ ಮುಖಂಡ ಶ್ಯಾಮ್ ಘಾಟ್ಗೆ ಕ್ಷೇತ್ರವನ್ನ ತೊರೆದು ಕುಡಚಿ ಕ್ಷೇತ್ರದ ಕಡೆಗೆ ಮುಖ ಮಾಡಿದರು. ಪರಿಣಾಮ ರಾಯಬಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕುಸಿದು ಬಿಜೆಪಿ ಆಧಿಪತ್ಯವನ್ನ ಸಾಧಿಸಿತು. 2008ರಿಂದ 2023ರವರೆಗೆ ಸತತವಾಗಿ ದುರ್ಯೋಧನ ಐಹೊಳೆ ಶಾಸಕರಾಗಿ ಆಯ್ಕೆ ಆಗ್ತಿದ್ದಾರೆ. 3 ಬಾರಿ ಆಯ್ಕೆಯಾದ ನಾಯಕರು. ಕ್ಷೇತ್ರವನ್ನ 3 ಮಂದಿ ತಲಾ 3 ಬಾರಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದ್ದಾರೆ. ಚುನಾವಣಾ ರಾಜಕಾರಣ ಆರಂಭವಾದ ಸಮಯದಲ್ಲಿ ಕ್ಷೇತ್ರದಿಂದ ವಿಎಲ್ ಪಾಟೀಲ್ 3 ಬಾರಿ ಆಯ್ಕೆಯಾಗಿದ್ದರು, ಅಲ್ಲದೆ ಸಚಿವರು ಆಗಿದ್ರು. ಅವರ ಬಳಿಕ ಕಾಂಗ್ರೆಸ್ನ ಶ್ಯಾಮ್ ಘಾಟ್ಗೆ ಸತತ 3 ಬಾರಿ ಆಯ್ಕೆಯಾಗಿದ್ರು. ಈಗ ಹಾಲಿ ಶಾಸಕರಾಗಿರುವ ದುರ್ಯೋಧನ ಐಹೊಳೆ ಕೂಡ ನಿರಂತರವಾಗಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅಭ್ಯರ್ಥಿಗಳ ಮತ ವಿವರ. 2018ರಲ್ಲಿ ಬಿಜೆಪಿ ಅಭ್ಯರ್ಥಿ ದುರ್ಯೋಧನ ಐಹೊಳೆ 16,548 ಮತಗಳ ಅಂತರದಿಂದ ಇಲ್ಲಿ ಗೆಲುವು ಸಾಧಿಸಿದ್ರು. ಕಾಂಗ್ರೆಸ್ ಪಕ್ಷದ ಪ್ರದೀಪ್ ಕುಮಾರ್ ಮಾಳಗಿ 2ನೇ ಸ್ಥಾನ ಗಳಿಸಿದ್ದು, ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಮಹಾವೀರ್ ಮೋಹಿತ್ 3ನೇ ಸ್ಥಾನ ಗಳಿಸಿದ್ರು. 2023ರಲ್ಲಿ ರಾಯಬಾಗ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಹಾಲಿ ಶಾಸಕ ದುರ್ಯೋಧನ ಐಹೊಳೆ 4ನೇ ಬಾರಿಗೆ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. ಮಹಾವೀರ್ ಮೋಹಿತೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸ್ವಯಂ ನಿವೃತ್ತ
IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಜೊತೆಗೆ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಕುಮಾರ್ ಮಾಳ್ಗಿ ಈ ಬಾರಿ JDS ಸೇರಿ JDSನಿಂದ ಕಣಕ್ಕಿಳಿದಿದ್ರು. 2023ರಲ್ಲಿ ದುರ್ಯೋಧನ ಐಹೊಳೆ 57,500, ಮಹಾವೀರ್ ಮೊಹಿತೆ 22,685, ಪ್ರದೀಪ್ ಕುಮಾರ್ ಮಾಳ್ಗಿ 25,393 ಮತಗಳನ್ನು ಪಡೆದಿದ್ದಾರೆ. ರಾಯಬಾಗ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ರಾಯಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ 60,000 ಲಿಂಗಾಯತ ಮತಗಳು, 48,000 ಕುರುಬ, 32,000 ಮುಸ್ಲಿಂ, 14,000 ಜೈನ, 18,000 ಮರಾಠ, 33,000 SC ಹಾಗೂ ST ಸಮುದಾಯ ಮತ್ತು 25,000 ಇತರೆ ಸಮುದಾಯದ ಮತಗಳಿವೆ. ಇದು ಮೀಸಲು ಕ್ಷೇತ್ರವಾಗಿದ್ರೂ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿವೆ.